ವಿದ್ಯಾರ್ಥಿಗಳೇ, ಯೂನಿಟ್ ನಂಬರ್ 13 ಬಂದು ವೇರ್ ದೆರ್ ಇಸ್ ಎ ವಿಲ್. ಇಲ್ಲಿನೂ ಒಂದು ಅಂಕದ ಪ್ರಶ್ನೆ ಕೇಳುವಂಥದ್ದಾಗಿರುತ್ತೆ. ಇಲ್ಲಿ ಟೋಟಲಿ 14 ಕ್ವಶನ್ಸ್ ಕೊಟ್ಟಿರುವಂಥದ್ದನ್ನು ಕ್ವಶನ್ ಬ್ಯಾಂಕಲ್ಲಿ ನೋಡ್ತೀವಿ. ಫಸ್ಟ್ ಕ್ವಶನ್ ಬಂದು ದ ಟೈಟ್ಲ್ ವೇರ್ ದೆರ್ ಇಸ್ ವೇಲ್ ಇಂಟ್ಸ್ ಅಟ್. ವೇರ್ ದೆರ್ ಇಸ್ ವೇಲ್ ಅನ್ನುವಂಥದ್ದು ಏನನ್ನು ಸೂಚಿಸುತ್ತದೆ ಅಂತ ಅಂದರೆ ಇಲ್ಲಿ ಸಿ ಇಸ್ ದ ಕರೆಕ್ಟ್ ಆನ್ಸರ್. ವುಮೆನ್ ಎಂಪವರ್ಮೆಂಟ್ ಅಂತ, ಮಹಿಳೆಯರ ಸಬಲೀಕರಣ ಅಂದರೆ ಅಭಿವೃದ್ಧಿ ಅಂತ. ಎಂಪವರ್ಮೆಂಟ್ ಅಂದರೆ ಅಭಿವೃದ್ಧಿಯನ್ನು ಸೂಚಿಸುತ್ತೆ ಅಂತ. ನೆಕ್ಸ್ಟ್ ಕ್ವಶನ್ ನಂಬರ್ 2, ಸೈಕ್ಲಿಂಗ್ ಮೂಮೆಂಟ್ ಮೆನ್ಷನ್ ಬೈ ಪಿ ಸೈನತ್ ಈಸ್ ಆಲ್ ಅಬೌಟ್ ವುಮೆನ್ ಆಫ್ ಪುದುಕಟ್ಟೈ ಹೂ ಡ್ಯಾಶ್ ಚೂಸ್ ಸೈಕ್ಲಿಂಗ್ ಟು ಹ್ಯಾಮರ್ ದ ಫೆಟರ್ಸ್ ದಟ್ ಹೋಲ್ಡ್ ದಿಮ್. ಎ ಈಸ್ ದ ಕರೆಕ್ಟ್ ಆನ್ಸರ್ ಆಗಿದೆ. ಸೈಕ್ಲಿಂಗ್ ಮೂಮೆಂಟ್ ಮೆನ್ಷನ್ ಬೈ ಪಿ ಸೈನತ್ ಈಸ್ ಆಲ್ ಅಬೌಟ್ ವುಮೆನ್ ಆಫ್ ಪುದುಕಟ್ಟೈ. ಅವರು ಯಾವ ರೀತಿ ಅದನ್ನು ತಗೊಂಡಿದ್ರು ಅಂತಂದರೆ chose cycling to hammer at the fetters that hold them. ಎರಡನೇದಕ್ಕೆ ಆನ್ಸರ್ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 3. ಕ್ವಶನ್ ನಂಬರ್ 3 ಬಂದು ವಿಚ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್ ಅಂದರೆ ಯಾವುದು ತಪ್ಪಾಗಿದೆ ವೇರ್ ದೆರ್ ಇಸ್ ವೀಲ್ ಈ ಒಂದು ಯೂನಿಟಲ್ಲಿ ಇಲ್ಲಿ ಕೊಟ್ಟಿರುವಂಥ ಸೀಕ್ವೆನ್ಸಲ್ಲಿ. ಓಕೆ ನೋಡಿ, ತಪ್ಪಾಗಿರುವಂಥದ್ದು ಡಿ ಇಸ್ ದ ಕರೆಕ್ಟ್ ಒನ್. ಅರಿವಳ್ಳಿ ಐಕುಮ್ ಸ್ಯಾಂಕ್ಷನ್ಡ್ 50 ಮುಪೆಡ್ಸ್ ಮೀನ್ಸ್ ಬೈಸಿಕಲ್ಸ್ ಅಂತ, ಮೋಟರ್ ಬೈಸಿಕಲ್ಸ್ ಟು ಮೆನ್ ಆ್ಯಕ್ಟಿವಿಸ್ಟ್ಸ್. ದಟ್ ಈಸ್ ದ ರಾಂಗ್ ಆನ್ಸರ್. 50 ಮುಪೆಡ್ಸ್ ಕೊಡುವಂಥದ್ದು ಅರಿವಳ್ಳಿ ಐಕುಮರ್ ಅಲ್ಲ, ಅವರು ಪ್ರೋಗ್ರಾಮ್ ಮಾತ್ರ ಕಂಡಕ್ಟ್ ಮಾಡ್ತಾರೆ. ದಟ್ ಮೀನ್ಸ್ ಯುನಿಸೆಫ್ ಏನಿದೆಯೋ ಯುನಿಸೆಫ್ ಕೊಡುತ್ತೆ. ಹಾಗಾಗಿ ಡಿ ಇಸ್ ದ ರಾಂಗ್ ಆನ್ಸರ್. ದ ರಿಮೈನಿಂಗ್ ಆಲ್ ಆರ್ ಕರೆಕ್ಟ್ ಆನ್ಸರ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ 4, ಮ್ಯಾಚ್ ದಿ ಫಾಲೋಯಿಂಗ್ ಕೊಟ್ಟಿದೆ. ಮುತ್ತು ಭಾಸ್ಕರನ್ ಆತ ಏನು ಮಾಡಿದ? ರೈಟರ್ ಆಫ್ ದಿ ಫೇಮಸ್ ಸೈಕ್ಲಿಂಗ್ ಸಾಂಗ್ ಆಗಿದ್ದ. ನೆಕ್ಸ್ಟ್ ಎಸ್ ಕನಕರಾಜನ್ ಏನಾಗಿದ್ದ? ಓನರ್ ಆಫ್ ದಿ ಸೈಕಲ್ಸ್ ಆಗಿದ್ದ. ಶೀಲಾರಾಣಿ ಚೌಕತ್ ಏನಾಗಿದ್ರು? ಡಿಸ್ಟ್ರಿಕ್ಟ್ ಕಲೆಕ್ಟರ್. ದಟ್ ಮೀನ್ಸ್ ಆನ್ಸರ್ ಈಸ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಫಿಫ್ತ್ ಕ್ವಶನ್ ಬಂದು ಟೇಕ್ ದಿ ಆಡ್ ಒನ್ ಔಟ್ ಅಂದರೆ ತಪ್ಪಾಗಿರುವಂತಹದ್ದನ್ನು ಗುರುತಿಸಿ ಅಂತ. ವಿತ್ ರೆಫರೆನ್ಸ್ ಟು ದಿ ವಾಟ್ ಸೈಕ್ಲಿಂಗ್ ಎನೇಬಲ್ಡ್ ಇನ್ ಪುದುಕಟ್ಟೈ ಡಿಸ್ಟಿಕಲ್ಲಿ ಅಕಾರ್ಡಿಂಗ್ ಟು ಪಿ ಸೈನತ್ ಅವರ ಪ್ರಕಾರ. ಡ್ರಾಪ್ ಇನ್ ಕನಕರಾಜನ್ಸ್ ಬಿಸ್ನೆಸ್ಸಲ್ಲಿ ಕಡಿಮೆ ಆಗ್ತಾ ಇತ್ತು ಅನ್ನುವಂಥದ್ದು ಏನಿದೆಯೋ ಅದು ತಪ್ಪಾಗಿರುವಂತಹ ಒಂದು ಸ್ಟೇಟ್ಮೆಂಟ್ ಆಗಿದೆ. ಇನ್ ರಿಮೈನಿಂಗ್ ಆಲ್ ಮೊಬಿಲಿಟಿ ಆಫ್ ರೂರಲ್ ವುಮೆನ್ ಅಂಡ್ ರಿಮೈನಿಂಗ್ ಆಲ್ ಆನ್ಸರ್ಸ್ ಸರಿ ಇದ್ದಾವೆ. ಹಾಗಾಗಿ ಫಿಫ್ತ್ ಒನ್ಗೆ ಆನ್ಸರ್ ಬಂದು ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಯುನಿಸೆಫ್ ಸ್ಯಾಂಕ್ಷನ್ 50 ಮುಪೆಡ್ಸ್ ಮೋಟರ್ ಸೈಕಲ್ಸ್ ಅಂತ ಫಾರ್ ಅರಿವಳ್ಳಿ ಐಕುಮ್ ವುಮೆನ್ ಆ್ಯಕ್ಟಿವಿಸ್ಟ್. ಬಿಕಾಸ್ ಏನು ಕೊಟ್ಟರು ಅಂತಂದರೆ ಯುನಿಸೆಫ್ ವಾಸ್ ಇಂಪ್ರೆಸ್ಡ್ ಬೈ ದಿ ಆ್ಯಕ್ಟಿವಿಸ್ಟ್ಸ್ ಆಫ್ ಅರಿವಳ್ಳಿ. ಅಲ್ಲಿ ಇರುವಂಥ ಕಾರ್ಯಕರ್ತರು ಏನಿದ್ರು, ಅರಿವಳ್ಳಿ ಮೀನ್ಸ್ ಲೈಟ್ ಆಫ್ ನಾಲೆಡ್ಜ್ ಮೂಮೆಂಟ್, ಅರಿವಳ್ಳಿ ಕಾರ್ಯಕರ್ತರಿಂದ ಖಂಡಿತವಾಗ್ಲೂ ಆಕರ್ಷಿತರಾಗಿರ್ತಾರೆ ಯಾರು? ಯುನಿಸೆಫ್ನವರು. ಹಾಗಾಗಿ ಕೊಡ್ತಾರೆ. ಸಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ 6th ಕ್ವಶನ್. ನೆಕ್ಸ್ಟ್ ಕ್ವಶನ್ ನಂಬರ್ 7 ಬಂದು ಹೂ ಅಮಂಗ್ ದಿ ಫಾಲೋಯಿಂಗ್ ಇಸ್ ನಾಟ್ ಅರಿವಳ್ಳಿ ಆ್ಯಕ್ಟಿವಿಸ್ಟ್. ಅರಿವಳ್ಳಿ ಆ್ಯಕ್ಟಿವಿಸ್ಟ್ ಯಾರು ಆಗಿರಲಿಲ್ಲ ಅಂದರೆ ಈಸ್ ದ ಕರೆಕ್ಟ್ ಆನ್ಸರ್ ಎಸ್ ಕನಕರಾಜನ್. ನೋಡಿ, ಅಲ್ಲಿ ಮನೋರಮಣಿ ಆಗಿರ್ಬೋದು, ಎನ್ ಕನಮಳ್ ಆಗಿರ್ಬೋದು, ಜಮೀಲಾ ಬೇಬಿ ಇವರೆಲ್ಲರೂ ಆಕ್ಟಿವಿಸ್ಟ್ಸ್ ಆಗಿರ್ತಾರೆ. ಖಂಡಿತವಾಗ್ಲೂ ಅದು ಅವರಲ್ಲಿ ಅದರ ಪಾರ್ಟ್ ಆಗಿರ್ತಾರೆ. ಬಟ್ ಎಸ್ ಕನಕರಾಜನ್ ಆಗಿರಲ್ಲ. ಎ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ 7th ಕ್ವಶನ್. ಕ್ವಶನ್ ನಂಬರ್ 8 ಬಂದು ಅಕಾರ್ಡಿಂಗ್ ಟು ಪಿ ಸೈನತ್ ಮೋರ್ ದ್ಯಾನ್ ಎಕನಾಮಿಕ್ ಆಸ್ಪೆಕ್ಟ್ ಡ್ಯಾಶ್ ದಟ್ ದ ಸೈಕ್ಲಿಂಗ್ ಬ್ರಿಂಗ್ಸ್ ಇಸ್ ವೈಟಲ್ ಫಾರ್ ರೂರಲ್ ವುಮೆನ್ ಆಫ್ ಪುದುಕಟ್ಟೈ. ಎಕನಾಮಿಕ್ ಆಸ್ಪೆಕ್ಟ್ಸ್ ಅಂತಲೂ ಬಹಳ ಅವರಿಗೆ ಏನು ತಂದು ಕೊಟ್ಟಿರುತ್ತೆ ಮಹಿಳೆಯರಿಗೆ ಅಂತಂದರೆ ಸೈಕ್ಲಿಂಗ್ ಅನ್ನುವಂಥದ್ದು ಸೆಲ್ಫ್ ರೆಸ್ಪೆಕ್ಟ್ ಅನ್ನುವಂಥದ್ದು. ಸೆಲ್ಫ್ ರೆಸ್ಪೆಕ್ಟ್ ದ ರಿಮೈನಿಂಗ್ ಆಲ್ ಆರ್ ದ ಒಂದು ರೀತಿಯಲ್ಲಿ ಎಕನಾಮಿಕ್ ಆಸ್ಪೆಕ್ಟ್ಗೆ ಸಂಬಂಧಿಸಿರುವಂಥದ್ದಾಗಿರುತ್ತೆ. ಕ್ವಶನ್ ನಂಬರ್ 8ಗೆ ಆನ್ಸರ್ ಈಸ್ ಎ. ಕ್ವಶನ್ ನಂಬರ್ 9, ವಿಚ್ ಆ್ಯಕ್ಟ್ ಆಫ್ ಮೆನ್ ಕೆನ್ ಬಿ ಕನ್ಸಿಡರ್ಡ್ ಎ ಪಾಸಿಟಿವ್ ಒನ್ ಅಬೌಟ್ ವುಮೆನ್ ಸೈಕ್ಲಿಂಗ್ ಇನ್ ಪುದುಕಟ್ಟೈ ಡಿಸ್ಟಿಕಲ್ಲಿ ಯಾವುದು ಪಾಸಿಟಿವ್ ಸ್ಟೇಟ್ಮೆಂಟ್ ಯಾವುದಾಗಿದೆ ಅಂತ. ಮುತ್ತು ಭಾಸ್ಕರನ್ ರೋಡ್ ದ ಫೇಮಸ್ ಸೈಕ್ಲಿಂಗ್ ಸಾಂಗ್. ಅವನು ಸೈಕ್ಲಿಂಗ್ ಸಾಂಗನ್ನು ಬರೆಯುವಂತಹದ್ದೇ ಅವನಾಗಿರ್ತಾನೆ. ಹಾಗಾಗಿ ಅದು ಪಾಸಿಟಿವ್ ಆಸ್ಪೆಕ್ಟ್ ಆಗಿದೆ ಅಂತ. 9ಗೆ ಕ್ವಶನ್ ಆನ್ಸರ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 10ಗೆ ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಗ್ರೂಪ್ಸ್ ಡಿಡ್ ನಾಟ್ ಪಾರ್ಟಿಸಿಪೇಟ್ ಇನ್ ದ ಸೈಕ್ಲಿಂಗ್ ಮೂಮೆಂಟಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡಲ್ಲ ಅಂತ. ಯುನಿಸೆಫ್ ವರ್ಕರ್ಸ್, ಬ್ಯಾಂಕ್ ಎಂಪ್ಲಾಯೀಸ್, ಓನರ್ಸ್ ಆಫ್ ಸೈಕಲ್ ಶಾಪ್ಸ್ ಇವರು ಪಾರ್ಟಿಸಿಪೇಟ್ ಮಾಡಲ್ಲ. ಹಾಗಾಗಿ ಕ್ವಶನ್ ನಂಬರ್ 10ಗೆ ಆನ್ಸರ್ ಬಂದು ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 11. ಕ್ವಶನ್ ನಂಬರ್ 11 ಬಂದು ಮ್ಯಾಚ್ ದಿ ಫಾಲೋಯಿಂಗ್ ಇದೆ. ಎಸ್ ಕನಕರಾಜನ್ ಏನಾಗಿದ್ದಾರೆ? ಓನರ್ಸ್ ಆಫ್ ರ್ಯಾನ್ಸ್ ಸೈಕಲ್ಸ್ ಆಗಿದ್ದಾರೆ. ಎನ್ ಕನಮಳ್ ಏನಾಗಿದ್ದಾರೆ? ಅರಿವಳ್ಳಿ ಸೆಂಟ್ರಲ್ ಕೋಆರ್ಡಿನೇಟರ್ ಆಗಿದ್ದಾರೆ. ನೆಕ್ಸ್ಟ್
ಸಿ ಫಾತಿಮಾ ಏನಿದೆ ಸೆಕೆಂಡರಿ ಸ್ಕೂಲ್ ಟೀಚರ್ ಆಗಿದ್ದಾರೆ. ಹಾಗಾಗಿ ಆನ್ಸರ್ ಏನಪ್ಪ ಅಂತಂದರೆ ಎ ಇಸ್ ದ ಕರೆಕ್ಟ್ ಸೀಕ್ವೆನ್ಸ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 12 ಕಂಪ್ಲೀಟ್ ದಿ ಅನಾಲಿಸಿಸ್ ವಿತ್ ರೆಫರೆನ್ಸ್ ಟು ದಿ ವೇರ್ ದೆರ್ ಇಸ್ ಅ ವೀಲ್. ವೇರ್ ದೆರ್ ಇಸ್ ಅ ವೀಲಿಗೆ ಸಂಬಂಧಿಸಿದಂತೆ ಸರಿಯಾದಂತಹ ಒಂದು ಹೋಲಿಕೆ ಯಾವುದಾಗಿದೆ ಅಂತ. ಫಾತಿಮಾ ಈ ಸ್ಕೂಲ್ ಟೀಚರ್, ಮನೋರಮಣಿ ಎಸ್ ಮನೋರಮಣಿ ಎ ಕ್ವ್ಯಾರಿ ವರ್ಕರ್, ಅಂದರೆ ಮನೋರಮಣಿ ಏನಾಗಿದ್ದಾರಪ್ಪ ಅಂದರೆ ಒಬ್ಬ ಕ್ವ್ಯಾರಿ ವರ್ಕರ್ ಆಗಿರುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ 12ಗೆ ಆನ್ಸರ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 13 ನೋಡೋಣ. ಕ್ವಶನ್ ನಂಬರ್ 13 ಬಂದು ಹೂ ಅಮಂಗ್ ದಿ ಫಾಲೋಯಿಂಗ್ ಇಸ್ ನಾಟ್ ಅರಿವಲಿ ಆಕ್ಟಿವಿಸ್ಟ್. ಅರಿವಲಿ ಆಕ್ಟಿವಿಸ್ಟ್ ಯಾರು ಆಗಿರಲಿಲ್ಲ? ಎಸ್ ಕನಕರಾಜನ್ ಆಗಿರಲಿಲ್ಲ. ಕನಮಳ ಆಗಿದ್ದರು, ಜಮೀಲಾ ಬೇಬಿ ಆಗಿದ್ದರು, ಮನೋರಮಣಿ ಆಗಿದ್ದರು. ಹಾಗಾಗಿ ಆನ್ಸರ್ ಬಂದು ಬಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 14 ಅರಿವಳಿ ಐಕಮ್ ದಟ್ ಮೀನ್ಸ್ ಲೈಟ್ ಆಫ್ ನಾಲೆಡ್ಜ್ ಮೂಮೆಂಟ್ ಅಂತ ಅರ್ಥ. ಅಂದರೆ ದಟ್ ಮೀನ್ಸ್ ಲೆಟರ್ ಸಿ ಮೂಮೆಂಟ್. ಅರಿವಳಿ ಐಕಮ್ ಮೀನ್ಸ್ ಲೈಟ್ ಆಫ್ ನಾಲೆಡ್ಜ್ ಮೂಮೆಂಟ್ ಅಂತ ಇನ್ ವೇರ್ ದೇರ್ ಇಸ್ ಅ ವಿಲ್. ಹಾಗಾಗಿ ಕ್ವಶನ್ ನಂಬರ್ 14 ಆನ್ಸರ್ ಬಂದು ಬಿ ಇಸ್ ದ ಕರೆಕ್ಟ್ ಆನ್ಸರ್. ಹೀಗಾಗಿ 1 to 14ವರೆಗೂ ಆನ್ಸರ್ಸ್ ಕೊಟ್ಟಾಗಿದೆ. ಎಲ್ಲರಿಗೂ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಮುಕ್ತಾಯ ಮಾಡ್ಕೊಳ್ತೀನಿ. ಇದರ ಒಂದು ಸದುಪಯೋಗವನ್ನು ಪಡ್ಕೊಳ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್.